ಬೇಸಿಕಲಿ ಮ್ಯೂಚುವಲ್ ಫಂಡ್ ಅಂತಂದ್ರೆ ಇದು ಒಂದು ವಾಹನ. ಇದು ವಾಹನ ಅಂತಂದ್ರೆ ನಾನು ಇವಾಗ ಸದ್ಯಕ್ಕೆ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ. ನಾನಿವಾಗ ಮಂಡ್ಯದಲ್ಲಿ ಇದ್ದೀನಿ. ಆ ಮಂಡ್ಯದಲ್ಲಿಂದ ನಾನು ಡಿಸೈಡ್ ಮಾಡ್ಬೇಕು, ನಾನು ಮೈಸೂರು ಕಡೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಅಥವಾ ಇನ್ನೆಲ್ಲೋ ಕಡೆ ಹೋಗ್ಬೇಕಾ. ಸೊ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನಾನು ಬೆಂಗಳೂರಿಗೆ ಹೋಗೋ ಕಡೆ ಬಸ್ ಹತ್ಕೋಬೇಕು ಅಥವಾ ಟ್ರೈನ್ ಹತ್ಕೋಬೇಕು. ಮೈಸೂರು ಹೋಗ್ಬೇಕಂದ್ರೆ ಮೈಸೂರು ಕಡೆ ಬಸ್ ಹತ್ಕೋಬೇಕು. ಅದು ನನ್ನ ಒಂದು ಕೆಲಸ. ನಾನು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಾನು ಫಸ್ಟ್ ತಿಳ್ಕೋಬೇಕು. ಅದೇ ತರ ಮ್ಯೂಚುವಲ್ ಫಂಡ್ ನಿಮಗೆ ಏನು ಬೇಕಲ್ಲ, ಹಣದ ಬಗ್ಗೆ ಏನು ನಿಮಗೆ ಅವಶ್ಯಕತೆ ಇದೆ. ಲೈಕ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನನ್ನ ಉದ್ದೇಶ ಬೇರೆ ಇರ್ಬೋದು, ನನ್ನ ರಿಕ್ವೈರ್ಮೆಂಟ್ಸ್ ಬೇರೆ ಇರ್ಬೋದು, ನಿಮ್ಮ ರಿಕ್ವೈರ್ಮೆಂಟ್ಸ್ ಬೇರೆ ಇರ್ಬೋದು. ಆ ರೀತಿ ಈಗ ಒಬ್ಬರು ಮೇಡಮ್ ಬರ್ತಾರೆ. ಓಕೆ, ಇದೇ ಗ್ರೂಪ್ ಅಲ್ಲಿಂದ ಒಬ್ಬರು ಮೇಡಮ್ ಬಂದ್ರು ನಮ್ಮ ಹತ್ರ. ನಾವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಮೇಡಮ್ ಬಂದು ಹೇಳ್ತಾರೆ, ಬಸವರಾಜ್ ಅಥವಾ ಪ್ರಮೀಳಾ ಅಥವಾ ರಾಜೇಶ್ ಅವರೇ, ನನ್ನ ಹತ್ರ ಇಷ್ಟು ಹಣ ಇದೆ, ನಾನು ಇದನ್ನ ಸರಿಯಾಗಿ ಹೂಡಿಕೆ ಮಾಡ್ಬೇಕು. ಅವರೇ ಹೇಳ್ತಾರೆ, ನನ್ನ ಹಣ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಆಗ್ಬೇಕು, ಅಂದ್ರೆ ಬಂಗಾರದಲ್ಲಿ ಮಾತ್ರ ಇನ್ವೆಸ್ಟ್ ಆಗ್ಬೇಕು. ಅವಾಗ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಬಂದ್ರೆ ನಿಮ್ಮ ಹಣ ಬಂಗಾರದಲ್ಲಿ ಮಾತ್ರ ಇನ್ವೆಸ್ಟ್ ಆಗುತ್ತೆ, ಅಥವಾ ಬೆಳ್ಳಿನಲ್ಲಿ ಬೇಕಂದ್ರೆ ಬೆಳ್ಳಿನಲ್ಲೇ ಇನ್ವೆಸ್ಟ್ ಆಗುತ್ತೆ. ಅಥವಾ ನಿಮ್ಮ ಹಣ ನೀವು ಹೇಳ್ತೀರಾ, ನನ್ನ ಹಣ ಬರೀ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಆಗ್ಲಿ, ಅಥವಾ ಈ ತರದ ಒಳ್ಳೆ ಕಂಪ್ನಿನಲ್ಲಿರೋ ಬಾಂಡ್, ಅಥವಾ ಒಂದು FD ತರ, FD ಗಿಂತ ರಿಟರ್ನ್ ಜಾಸ್ತಿ ಬೇಕು, ಆ ತರದ ಒಂದು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ ಅವರು ಅಷ್ಟೇ ಅದೇ ರೀತಿ ಆದಂತ ಒಂದು ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದನ್ನ ಹೂಡಿಕೆ ಮಾಡ್ತಾರೆ, ಅದರಿಂದ ಬರುವಂತ ಹಣ ನಿಮ್ಗೆ ವಾಪಸ್ ಕೊಡ್ತಾರೆ. ಇನ್ನೊಬ್ರು ಮೇಡಮ್ ಬರ್ತಾರೆ, ಅವ್ರು ಹೇಳ್ತಾರೆ, ಇಲ್ಲ ಸರ್, ನನ್ಗೀಗ ಒಂದು 5 ವರ್ಷದ ಈ ಹಣ ಬೇಡ, 10 ವರ್ಷಕ್ಕೆ ಹಣ ಬೇಡ, ನನಗೇನೋ ಒಂದು ಉದ್ದೇಶ ಇದೆ, ಮಗುಗೆ ಎಜುಕೇಶನ್ಗೆ ಕಾಲೇಜ್ ಕಳಿಸ್ಬೇಕು, ಮದುವೆಗೆ ಕಟ್ಬೇಕು, ಅಥವಾ ಮನೆ ಕಟ್ಬೇಕು, ಈ ತರದೊಂದು ಉದ್ದೇಶ ಇದೆ. ಅವಾಗ ಏನ್ ಮಾಡೋದು ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಬೇರೆ ಬೇರೆ ರೀತಿಯಾದಂತ ಫಂಡ್ಸ್ ಇರುತ್ತೆ, ತುಂಬಾ ವೆರೈಟಿನ ಫಂಡ್ಸ್ ಇರುತ್ತೆ. ಅದನ್ನೆಲ್ಲ ಇವತ್ತು ಅಷ್ಟು ಡೀಪ್ ಆಗಿ ಅಷ್ಟು ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಲಾಸ್ಟ್ ಅಲ್ಲಿ ನೀವು ಕೇಳ್ಬೋದು, ಅವಾಗ ನಾವು ಉತ್ತರ ಕೊಡ್ತೀನಿ. ಈ ಪಿಕ್ಚರ್ ಇದೆಯಲ್ಲ, ಇದು ಒನ್ ಆಫ್ ದ ಬೆಸ್ಟ್, ಅಂದ್ರೆ ಅತಿ ಸರಳವಾಗಿ ಒಂದು ಮ್ಯೂಚುವಲ್ ಫಂಡ್ ನ ವಿವರಣೆ ಮಾಡುವಂತ ಒಂದು ಚಿತ್ರ ಇದು. ಏನಾಗುತ್ತೆ ಅಂದ್ರೆ, ಫಸ್ಟ್ ಇನ್ವೆಸ್ಟರ್ಸ್ ನಾವೆಲ್ಲ ಸೇರಿ, ನೀವು, ನಾನು, ಬೇರೆ ಎಲ್ಲರೂ ಇಂಡಿಯಾದಲ್ಲಿ ಎಷ್ಟು ಆಲ್ರೆಡಿ ಒಂದು 140 ಕೋಟಿ ಜನ ಇರುತ್ತಲ್ಲ, ಮ್ಯೂಚುವಲ್ ಫಂಡ್ ಗಳಲ್ಲಿ ಅರೌಂಡ್ 10+ ಪೂಜೆ